ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಏಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬದ ರೂಪದಲ್ಲಿ ಕ್ರೈಸ್ತ ಧರ್ಮೀಯರು ನಗರ ಸೇರಿದಂತೆ ಇಡೀ ಜಿಲ್ಲೆಯಾದ್ಯಂತ ಸೋಮವಾರದಂದು ಬಹಳ ಸಡಗರ ಹಾಗೂ ಸಂಭ್ರಮದಿಂದ ಆಚರಣೆ ಮಾಡಿದರು. ನಗರದ ಅತಿ ದೊಡ್ಡ ಚರ್ಚ್ ಹಾಗೂ ದೀರ್ಘಕಾಲದ ಇತಿಹಾಸ ಹೊಂದಿರುವ ಹಿರಿಮೆಯ ಮಂಗಲ್ಪೇಟ್ನ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸೋಮವಾರ ಜಾತ್ರೆಯ ವಾತಾವರಣ ಸೃಷ್ಟಿಯಾಗಿತ್ತು. ನಗರದ ವಿವಿಧ ಬಡಾವಣೆಗಳಿಂದ ಜನ ಹೊಸ ಬಟ್ಟೆ ಧರಿಸಿ ತಮ್ಮ ಕುಟುಂಬಸ್ಥರೊಂದಿಗೆ ಚರ್ಚ್ಗೆ ಬಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಇಡೀ ಚರ್ಚ್ ಆವರಣ ಜನರಿಂದ ಕಿಕ್ಕಿರಿದು ತುಂಬಿತು. ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಸೂಪ್ರಿಡೆಂಟ್ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಕೇಕ್ ಕತ್ತರಿಸಿ ಮೊಂಬತ್ತಿ ಬೆಳಗಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ನೀಡಿ ಕ್ರಿಸ್ತನ ಸುವಾರ್ತೆಗಳನ್ನು ಸಾರಿದರು. ಏಸು ಕ್ರಿಸ್ತ ಈ ಜಗದ ಉದ್ಧಾರಕ್ಕಾಗಿ ಈ ಧರೆಯ ಮೇಲೆ ಜನ್ಮ ತಾಳಿದ ದೇವರು. ಎಲ್ಲರ ಪಾಪ ಕರ್ಮಗಳನ್ನು ತಾನೂ ಸ್ವೀಕರಿಸಿ ಜಗವನ್ನು ಉದ್ಧರಿಸಿದ ಪ್ರವಾದಿ ಅವರಾಗಿದ್ದರು. ಆದ ಕಾರಣ ಈ ಭೂಮಿಯ ಮೇಲೆ ಹುಟ್ಟಿದವರೆಲ್ಲ ಯೇಸುವಿಗೆ ಸದಾ ಚಿರಋಣಿಯಾಗಿರಬೇಕು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಮುನ್ನಡೆದು ಎಲ್ಲರಿಗೂ ಒಳಿತು ಮಾಡಬೇಕು ಎಂದು ತಿಳಿಸಿದರು. ಬಡವ ಬಲ್ಲಿದ ದೀನ ದುರ್ಬಲ ಎನ್ನದೆ ಎಲ್ಲರ ಕಲ್ಯಾಣಕ್ಕಾಗಿ ಏಸು ಸಾಕಷ್ಟು ನೋವು ಅನುಭವಿಸಿ ಜೀವ ಕೊಟ್ಟಿದ್ದಾರೆ. ಅವರ ತ್ಯಾಗ ಬಲಿದಾನ ವ್ಯರ್ಥ ಆಗಬಾರದು. ಸದಾ ಜಗದ ಹಿತಕ್ಕಾಗಿ ಕೆಲಸ ಮಾಡಬೇಕು. ಬೈಬಲ್ ಕೂಡ ಇದೇ ಹೇಳುತ್ತದೆ ಎಂದು ಬೈಬಲ್ನ ಕೀರ್ತನೆಗಳನ್ನು ಸಾರಿದರು. ಇನ್ನು ಚರ್ಚ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಪೌರಾಡಳಿತ ಸಚಿವ ರಹೀಂ ಖಾನ್, ಮುಖಂಡರಾದ ಬಂಡೆಪ್ಪ ಕಾಶಂಪುರ್, ಅಬ್ದುಲ್ ಮನ್ನಾನ್ ಸೇಠ್, ಎಸ್ಪಿ ಚನ್ನಬಸವಣ್ಣ ಲಂಗೋಟೆ, ಅನಿಲ್ ನಿಡೋದ ಅವರು ಸೇರಿದಂತೆ ಹಾಗೂ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಸೇರಿದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕ್ರೈಸ್ತ ಧರ್ಮೀಯರಿಗೆ ಹಬ್ಬದ ಶುಭವನ್ನು ಕೋರಿದರು. ಚರ್ಚ್ ಆವರಣದಲ್ಲಿ ಇದ್ದ ಸೆಂಟಾ ಕ್ಲೌಸ್ ಪ್ರತಿಕೃತಿ, ಬೆತ್ಲಹೇಮ್ ಪ್ರತಿಕೃತಿ, ನಕ್ಷತ್ರ ಮಾದರಿ ಎದುರು ಸೆಲ್ಫಿ ತೆಗೆದುಕೊಂಡು ಎಲ್ಲರೂ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಿದರು. ನಿನ್ನ ಜೀವನದ ಪ್ರತಿ ಒಂದೊಂದು ಕ್ಷಣದಲ್ಲಿ ನೀನು ಯೇಸುವನ್ನು ಕಂಡುಕೊಳ್ಳೋದಂದ್ರೆ ಅದನ್ನು ತಿಳಿದುಕೊಳ್ಬೇಕು. ದಾವೀದನ ತನ್ನ ಕೀರ್ತನೆಯಲ್ಲಿ ಹೇಳ್ತಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವವನ್ನು ತಿಳಿದುಕೊಳ್ಬೇಕು. ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ದೇವರು ಒಳ್ಳೆ ದೇವರು. ನಿನ್ನ ಜೀವನದಲ್ಲಿ ಏನು ಮಾಡಿದ್ದಾನೆ ಒಳ್ಳೆಯದು ಅದನ್ನು ನೀನು ಅನುಭವ ಮಾಡು. ಮತ್ತೆ ನೀನು ಕಂಡಂತ ಆ ವಿಷಯಗಳನ್ನ, ಅನುಭವಿಸಿರುವಂತಹ ವಿಷಯಗಳನ್ನ ನೀನು ನಿನ್ನ ಜೀವನದಲ್ಲಿ ಇಲ್ಲಿವರೆಗೆ ಎಷ್ಟು ಜನರಿಗೆ ನೀನು ತಿಳಿಸಿದ್ದೆ? ದಿಸ್ ಇಸ್ ಎ ಕ್ವಶನ್ ಟು ಯು. ಕುರುಬರಾದರು ಒಂದೇ ಸತಿ ಪ್ರಸಂಗ ಕೇಳಿದರು. ಅದಾದ ಮೇಲೆ ಐ ಡೋಂಟ್ ಥಿಂಕ್ ಏಂಜಲ್ಸ್ ಕೇಮ್ ಅಗೇನ್ ಅಂಡ್ ಪ್ರೀಚ್ ಟು ದೆಮ್. ಕುರುಬರ ಜೀವನದಲ್ಲಿ ಮತ್ತೆ ದೇವದೂತರು ಬಂದು ಇನ್ನೊಂದು ಪ್ರಸಂಗ ಮಾಡಲಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಒಂದೇ ಪ್ರಸಂಗದಲ್ಲಿ ಅವರ ಲೈಫ್ ಚೇಂಜ್ ಆಯಿತು. ಅವರು ಯೇಸುವನ್ನು ಕಂಡುಕೊಂಡ್ರು, ಯೇಸುವಿನ ಬಗ್ಗೆ ತಿಳಿದುಕೊಂಡ್ರು, ಮತ್ತೆ ಯೇಸುವನ್ನ ಅನುಭವಿಸಿರುವಂತಹ ಅವರು ಪ್ರೀಚರ್ಸ್ ಆದರು. ಫಸ್ಟ್ ಪ್ರೀಚರ್ಸ್ ಆದರು ಅವರು. ಅದಕ್ಕಿಂತ ಮುಂಚೆ ಎಲ್ಲೂ ವರ್ಡ್ ಆಫ್ ಗಾಡ್ ಪ್ರೀಚ್ ಮಾಡಿಲ್ಲ. ನ್ಯೂ ಟೆಸ್ಟಮೆಂಟ್ ಅಲ್ಲಿ ಅವರೇ ಮೊದಲನೇ ಪ್ರೀಚರ್ಸ್ ಆದರು. ಕರ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ಅವರ ಮಾತಿಗೆ ಕೇಳಿದವರೆಲ್ಲ ಆಶ್ಚರ್ಯಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ಕ್ರಿಸ್ತಿಯ ಜೀವನದ ಇತಿಹಾಸದಲ್ಲಿ ನಾವು ಎಷ್ಟು ಜನರಿಗೆ ಯೇಸುವಿನ ಶುಭ ಸಂದೇಶವನ್ನು ಕೊಟ್ಟಿದ್ದೇವೆ, ಯೇಸುವಿನ ಶಾಂತಿಯನ್ನು ನಾವು ತಿಳಿಸಿದ್ದೇವೆ, ಯೇಸುವಿನ ಪ್ರೀತಿಯನ್ನು ಹಂಚಿಕೊಂಡಿದ್ದೇವೆ, ಯೇಸುವಿನ ಸಹಾಯದ ಹಸ್ತವನ್ನು ನಾವು ಚಾಚಿದ್ದೇವೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಒಂದು ವೇಳೆ ಇಷ್ಟೆಲ್ಲ ನಾವು ಆಡಂಬರ, ವಿಜೃಂಭಣೆ ಇದೆಲ್ಲ ಮಾಡಿದ ಮೇಲೆ ಒಂದು ವೇಳೆ ನಾವು ಯೇಸುವಿನ ಬಗ್ಗೆ ತಿಳಿದುಕೊಳ್ಳದೆ ಹೋದರೆ, ಯೇಸುವಿನ ಬಗ್ಗೆ ನಮಗೆ ಅರಿವಿಲ್ಲದೆ ಹೋದರೆ ಎವ್ರಿಥಿಂಗ್ ಈಸ್ ಅ ವೇಸ್ಟ್. ಇದೆಲ್ಲ ವ್ಯರ್ಥವಾಗಿ ಹೋಗ್ತದೆ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಇವತ್ತು ಇಲ್ಲಿ ಆರೋಗ್ಯವಾಗಿರುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ಕಳಕಳಿಯ ವಿನಂತಿ ಏನಂದ್ರೆ, ಯೇಸುವನ್ನು ನಿನ್ನ ಸ್ವಂತ ರಕ್ಷಣೆಗೆ ನೀನು ಅಂಗೀಕಾರ ಮಾಡಿಕೊ. ನಿನ್ನ ಜೀವನದಲ್ಲಿ ಅನೇಕ ಕ್ರಿಸ್ಮಸ್ಗಳು ಬರಬೇಕು, ಅನೇಕ ವಿಧವಾದ ರೀತಿಯಲ್ಲಿ ನೀನು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಬೇಕು. ಆದ್ರೆ ಲೆಟ್ ಮಿ ಎನ್ಕರೇಜ್ ಯು. ಈ ಹೊತ್ತಿನ ದಿವಸದಲ್ಲಿ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ. ಈ ವರ್ಷದ ಕ್ರಿಸ್ಮಸ್ ಹಬ್ಬವು ನಿಮಗೆ ಯೇಸುವಿನ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ಸಮಯ ಆಗಬೇಕು. ಯೇಸುವಿನ ಮುಂದೆ ನಿನ್ನನ್ನು ತಗ್ಗಿಸಿಕೊಳ್ಳುವಂತ ಸಮಯ ಆಗಬೇಕು. ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ಆ ಸಮಯ ಈ ಕ್ರಿಸ್ಮಸ್ ತರಬೇಕು. ಈ ಕ್ರಿಸ್ಮಸ್ ಹಬ್ಬ ನಿನಗೆ ಆರೋಗ್ಯ ಕೊಡುವಂತಹ ಹಬ್ಬ ಆಗಬೇಕು. ಈ ಕ್ರಿಸ್ಮಸ್ ಹಬ್ಬ ನಿನ್ನ ಮುರಿದು ಹೋಗಿರುವಂತ ಎಲ್ಲಾ ಸಂಬಂಧಗಳನ್ನ ಮತ್ತೆ ಜೋಡಿಸುವಂತ ಸಮಯ ಆಗಬೇಕು. ಕರ್ತನಲ್ಲಿ ಪ್ರಿಯರೇ, ಈ ಬೆಳಗ್ಗೆ ಎಲ್ಲರಿಗೆ ನಾನು ಹ್ಯಾಪಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು ಹೇಳ್ತೇನೆ. ಜೊತೆಗೆ ಇಡೀ ಜಗತ್ತಿನಲ್ಲಿ, ವಿಶ್ವನಲ್ಲಿ ಇವತ್ತು ಹ್ಯಾಪಿ ಕ್ರಿಸ್ಮಸ್ ಹಬ್ಬ ಇದೆ. ಅದ್ರ ಸಲಗೆ ಎಸ್ಪೆಷಲಿ ನಾನು
ಎಲ್ಲ ಬೀದರ್ ಡಿಸ್ಟ್ರಿಕ್ಟ್ ಜನತೆಗೆ, ಎಸ್ಪೆಷಲಿ ಕ್ರೈಸ್ತ ಸಮಾಜ್ಗೆ ನಾನು ಶುಭಾಶಯಗಳು ಹೇಳ್ತೀನಿ. ಜೊತೆಗೆ ನಮ್ಮ ಜೌಶಾ ಕೌನ್ಸಿಲರ್ ಇದ್ದಾರೆ, ನಮ್ಮ CMC ಅಧ್ಯಕ್ಷ ಮೊಹಮ್ಮದ್ ಗೌಸ್ ಇದ್ದಾರೆ, ಚಂದು ಇದ್ದಾರೆ, ಮತ್ತು ವೈಜನಾಥ್ ನಮ್ಮ ಜೊತೆಗೆ ವೈಜನಾಥ್ ಇದ್ದಾರೆ. ಇಡೀ ಇವತ್ತು ದೇವರು ನಮ್ಮೆಲ್ಲರಿಗೆ ಒಳ್ಳೆ ರೀತಿಯಿಂದ पीसफुल प्रेम क्राइस्ट समाज अंदरों पीसफुल। मैं सभी को बहुत बहुत मुबारकबाद देता हूँ क्रिसमस की, हैप्पी क्रिसमस। और पूरी दुनिया में क्रिसमस बहुत ही प्यार से शांति से मनाया जाता है। और क्रिसमस क्राइस्ट समाज बोलो तो शांति, पीसफुल। और इस फेस्टिवल में स्पेशली अमीर गरीब सभी समाज के लोग मिलके ये फेस्टिवल मनाते हैं। और साथ ही साथ फेस्टिवल होते कि नया साल चालू हो जाता है। तो इसके लिए मैं सभी बिदर की जनता को, क्राइस्ट समाज को बहुत बहुत मुबारकबाद भी देता हूँ, धन्यवाद भी बोलता हूँ। मेरे साथ यहाँ के काउंसलर जशवा भी है, CMC के अध्यक्ष हमारे मोहम्मद गौस है, और हमारे चंदू है, और हमारे वैजनाथ साहब है, और इस तरह से सभी के शिशु पहलवान और श्रीमणि मोहम्मद हमारे मन्नान भाई भी है। तो मैं सभी प्रेस मीडिया को सभी को बहुत बहुत धन्यवाद बोलता हूँ, नमस्कार। और ऊपर वाले से, खुदा से हम सब लोग पीसफुल, शांति और हमारे पूरे सपने अच्छे हो और हम अच्छा सा तरक्की करें, हमारा देश कर्नाटक, हमारा बीदर। इतना बोलते हुए सभी को मैं धन्यवाद। ನಾನು ಅನಿಲ್ ನೋಡೋದ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆ ಬೀದರ್ ಜಿಲ್ಲೆನ ನಾನು ಎಲ್ಲ ನಮ್ಮ ಕ್ರಿಸ್ತ ಸಮಾಜಕ್ಕೆ, ಇಡೀ ಲೋಕಕ್ಕೆ ಜನಿಸಿ ಬಂದಂಥ ಯೇಸು ಕ್ರಿಸ್ತನ ಕೃಪೆಯಿಂದ ಇವತ್ತು ಎಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಲೋಕದ ರಕ್ಷಕನು, ಲೋಕದ ಒಡೆಯನು, ಕನ್ಯಾ ಮರಿಯಳಿಯಿಂದ ಜನಿಸಿ ಬಂದಂಥ ನಿಜವಾದ ಲೋಕದ ರಕ್ಷಕನು, ಶಾಂತಿಯ ಪ್ರಿಯನಾದ ದೇವರು ಕೃಪೆಯಿಂದ ನಾವು ನಮ್ಮ ಕ್ರಿಸ್ಮಸ್ ಹಬ್ಬದ ಪ್ರತಿ ಒಂದು ದೇಶದಲ್ಲಿ ವಿಜೃಂಭಣೆಯಿಂದ, ಪ್ರೀತಿಯಿಂದ, ಆನಂದದಿಂದ, ಉಲ್ಲಾಸದಿಂದ ಆಚರಣೆ ಮಾಡುತ್ತಾರೆ. ಪ್ರತಿಯೊಬ್ಬರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ನಾವು ಅನಿಲ್ ನೋಡೋದ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆ, ಅನಿಲ್ ನೋಡೋದ. ಸಮಸ್ತ ಬೀದರ್ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಹಾಗೆ ಏನು ಹೊಸ ವರ್ಷ ಬರ್ತಾ ಇದೆ 2024, ಹೊಸ ವರ್ಷದ್ದು ಎಲ್ಲರಿಗೂ ಒಳ್ಳೆಯದಾಗಲಿ. 2024 ಹರ್ಷ ತುಂಬಿ ಎಲ್ಲರಿಗೆ ಚೆನ್ನಾಗಾಗಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೋರುತ್ತೇನೆ. ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತೇನೆ. ಮತ್ತು ವಿಶೇಷವಾಗಿ ಕ್ರಿಸ್ಮಸ್ ಅಂದರೆ ಸಾಕ್ಷಾತ್ ಯೇಸು ಕ್ರಿಸ್ತರು ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಮಾನವ ರೂಪ ತಾಳಿ ಬಂದು ನಮ್ಮೆಲ್ಲರ ಮಧ್ಯದಲ್ಲಿ ವಾಸ ಮಾಡಿ ನಮಗೆ ಬೇಕಾಗಿರುವಂಥ ಶಾಂತಿ, ಸಮಾಧಾನವನ್ನು ದಯಪಾಲಿಸಿ ಮತ್ತು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ನೀತಿ ಮಾರ್ಗದಲ್ಲಿ ನಡೆಸುವಂಥದ್ದು ಕಾರ್ಯ ಆತನು ಮಾಡಿದ್ದಾರೆ. ಮತ್ತು ನಮ್ಮನ್ನು ಬಿಡಿಸಿ ರಕ್ಷಣೆಗೆ ನಡೆಸಿದ್ದಕ್ಕಾಗಿ ಅವರಿಗೆ ನಾನು ಕೊಂಡಾಡ್ತೇವೆ. ಈ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತನ ಪ್ರೀತಿ ಇನ್ನೊಬ್ಬರೊಟ್ಟಿಗೆ ನಾವು ಹಂಚಿಕೊಳ್ಬೇಕು. ಕ್ರಿಸ್ಮಸ್ ಅಂದರೆ ನಮ್ಮ ಸಹಾಯದ ಹಸ್ತ ಇನ್ನೊಬ್ಬರೊಟ್ಟಿಗೆ ನಾವು ಚಾಚಬೇಕು. ಕ್ರಿಸ್ಮಸ್ ಅಂದರೆ ನಾವೆಲ್ಲರೊಟ್ಟಿಗೆ ಶಾಂತಿ, ಸಮಾಧಾನದಿಂದ ಜೀವಿಸಬೇಕು. ಅದಕ್ಕಿಂತ ದೊಡ್ಡ ಅರ್ಥ ಮತ್ತು ಯಾವುದಿಲ್ಲ. ನಾವು ಮಾನವರೊಟ್ಟಿಗೆ ಮಾನವರಾಗಿ ಪ್ರೀತಿ, ನಂಬಿಕೆ, ವಿಶ್ವಾಸದಲ್ಲಿ ನಾವು ಜೀವಿಸುವಾಗ ನಾವು ಉತ್ತಮವಾದಂಥ ಸಮಾಜವನ್ನು ಮಾಡಲಿಕ್ಕೆ, ಉತ್ತಮವಾದಂಥ ಒಂದು ಸಭೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ಮತ್ತು ಬಂದಿರುವಂಥ ನಮ್ಮ ಎಲ್ಲ ನಾಡಿನ ಗಣ್ಯ ವ್ಯಕ್ತಿಗಳಿಗೂ, ಎಲ್ಲ MLAಗಳಿಗೂ, ನಮ್ಮ ಮಿನಿಸ್ಟರ್ ಅವರಿಗೂ, ಮಿನಿಸ್ಟರ್ ರಹೀಮ್ ಖಾನ್ ಅವರಿಗೂ, ಮತ್ತು ನಮ್ಮ MLA ಶೈಲೇಶ್ ಬೆಲ್ದಾಳೆ ಅವರಿಗೂ ಮಾತ್ರವಲ್ಲದೆ ನಮ್ಮ ಲಾ ಆ್ಯಂಡ್ ಆರ್ಡರ್ನ ವರಿಷ್ಠ ಅಧಿಕಾರಿಯಾಗಿರುವಂಥ ಚನ್ನಬಸವ SP ಅವರಿಗೂ ನಾವು ವಂದನೆ ಸಲ್ಲಿಸ್ತೇವೆ. ಮತ್ತು ನಮ್ಮ ಎಕ್ಸ್ ಮಿನಿಸ್ಟರ್ ಆಗಿರುವಂಥ ಬಂಡೆಪ್ಪ ಕಾಶಂಪುರ್ ಅವರಿಗೆ ಕೂಡ ನಾವು ವಂದನೆ ಸಲ್ಲಿಸ್ತೇವೆ. ಅವರೆಲ್ಲರೂ ನಮ್ಮ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ನಮ್ಮ ಚರ್ಚಿಗೆ ಬಂದಿದ್ದಾರೆ ಮತ್ತು ತಮ್ಮ ಒಂದು ಫೆಲೋಶಿಪ್ಪನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ವಂದನೆ ಸಲ್ಲಿಸ್ತೇವೆ. ಮತ್ತು ಮೀಡಿಯಾದವರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ ನಿಮ್ಮೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇವೆ. ಮೇ ಗಾಡ್ ಕಂಟಿನ್ಯೂ ಟು ಬ್ಲೆಸ್ ಯು.
ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮೆಲ್ಲರ ಜೀವಿತದಲ್ಲಿ ಶಾಂತಿ ಸಮಾಧಾನ ಯಾವತ್ತೂ ಇರಲಿ ಅಂತ ನನ್ನ ಒಂದು ಪ್ರಾರ್ಥನೆ ಆಗಿರ್ತದೆ. ಜೈ ಕ್ರಿಸ್ತ್. ನಾನು ನೆಲ್ಸನ್ ಸುಮಿತ್ರ, ಜಿಲ್ಲಾ ಮೇಲ್ವಿಚಾರಕ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್, ಬೀದರ್. ಸಮಸ್ತ ನಾಡಿನ ಜನತೆಗೆ ಪವಿತ್ರ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರ್ತೀನಿ. ಆ ಭಗವಂತ ಯೇಸುನವರು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ. ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಯಾಕಂದ್ರೆ ಎಲ್ಲ ಮಹಾತ್ಮರು ಮಹಾನ್ ಪುರುಷರು ಎಲ್ಲೆಲ್ಲಿ ಶಾಂತಿ ಇರಬೇಕು, ಎಲ್ಲ ಸಮಾಜರು ಒಂದು ಇರಬೇಕಂತೆ ಅವ್ರ ಜೀವನದಲ್ಲಿ ತಮ್ಮ ವಾಣಿ ಮುಖಾಂತರ ಸಾರಿದರು. ಅದೇ ಥರ ಯೇಸುಜಿಯವರು ಕೂಡ ಶಾಂತಿ ಪ್ರಿಯರು. ನಾವು ಎಷ್ಟು ಅವ್ರಿಗೆ ಲವ್ ಮಾಡ್ತೇವೆ ಅಷ್ಟು ಲವ್ ನಮಗೆ ಅವ್ರು ಮಾಡ್ತಾರೆ. ಆ ಥರ ಅವರು ಭಾವನೆ ಇಟ್ಕೊಂಡು ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೆಲೆಸಿದರು. ಅದಕ್ಕೆ ನಮ್ಮ ಮೆಥಡಿಸ್ಟ್ ಚರ್ಚಲ್ಲಿ ಕೂಡ ನಮ್ಮ ಪಾಸ್ಟರ್ ಸಾಹೇಬರು ಸುಮಾರು ಒಳ್ಳೆದು ಸಮಾಜ ಏಳಿಗಾಗಿ, ಎಲ್ಲ ಸಮಾಜದ ಒಳಿತಿಗಾಗಿ ಸಾಕಷ್ಟು ಸಾಮಾಜಿಕ ಕಾರ್ಯಚಟುವಟಿಕೆಗಳು ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ ಜಿಲ್ಲೆಯಲ್ಲಿ, ಎಲ್ಲ ಗ್ರಾಮಗಳಲ್ಲಿ. ಯಾಕಂದರೆ ಈ ಸಮಾಜ ಅಂದರೆ ಶಾಂತಿ. ಯಾವತ್ತೂ ದೇಶ ಬಗ್ಗೆ, ನಾಡು ನೆಲ ಜಲದ ಬಗ್ಗೆ ಯಾವ ಪ್ರಿಯ ಉಳ್ಳವರು ಈ ನಮ್ಮ ಕ್ರೈಸ್ತ ಬಾಂಧವರು. ಅದಕ್ಕೆ ಅವ್ರ ಜೊತೆ ನಾವೆಲ್ಲ ಸಮಾಜದವ್ರು ಕೂಡಿ ಒಟ್ಟಲ್ಲಿ ನಮ್ಮ ಬೀದರ್ದಲ್ಲಿ ಶಾಂತಿ ಇರಬೇಕು, ಎಲ್ಲ ಸಮಾಜದವ್ರು ಒಂದಾಗಿರಬೇಕು, ದೇಶದ ಏಕತೆ ಬಂದಾಗ ಎಲ್ಲರೂ ಒಂದಾಗಿರ್ಬೇಕಂತ ಭಾವನೆ ನಮ್ಮೆಲ್ಲರದು. ಆ ನಿಟ್ಟಿನಲ್ಲಿ ನಾವೆಲ್ಲ ನಡಿಬೇಕು. ಈ ಒಂದು ಕ್ರಿಸ್ಮಸ್ ಹಬ್ಬ ಇವತ್ತು ಪವಿತ್ರ 25ನೇ ತಾರೀಕು ಅಂದರೆ ಇಡೀ ವಿಶ್ವದಲ್ಲಿ ಕೆಲವೊಂದು ಜಯಂತಿಗಳು ದೇಶ ರಾಜ್ಯಕ್ಕೆ ಸೀಮಿತ ಇರ್ತಾವೆ. ಬಟ್ ಇದೊಂದು ಕ್ರೈಸ್ತ ಬಾಂಧವರು ಇಡೀ ವಿಶ್ವದಲ್ಲಿದ್ದಾರೆ, ಮೂಲೆ ಮೂಲೆಯಲ್ಲೂ ಕೂಡ ಎಲ್ಲ ಕಡೆ ಅತಿ ವಿಜೃಂಭಣೆಯಿಂದ ಒಂದೊಂದು ತಿಂಗಳು ನಡೀತಾವೆ ಬೇರೆ ವಿದೇಶದಲ್ಲಿ. ನಮ್ಮಲ್ಲಿ ಕೂಡ ಡಿಸೆಂಬರ್ 1 ಹಿಡಿದು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮ್ಮ ಬೀದರ್ದಲ್ಲಿ. ಇದೇ ಥರ ಒಟ್ಟಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂತ ನನ್ನ ಭಾವನೆ. ಯಾರು ಈ ಸಮಾಜ ಸಂಬಂಧ ಯಾರು ಕಷ್ಟದಾಗ ನಾವು ಅವನಿಗೆ ಸಹಾಯ ಮಾಡೋಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ಆ ಕೆಲಸ ಭಾಳಷ್ಟು ಚಾರಿಟೇಬಲ್ ಟ್ರಸ್ಟ್ ಕೂಡ, ಈ ಸಮಾಜ ಕೂಡ, ಎಲ್ಲ ಪಾಸ್ಟರ್ಸ್ ಕೂಡ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಇನ್ನೊಂದು ಸಲ ನಮ್ಗೆ ಕರೆದು 2 ಮಾತಾಡ್ಲಿಕ್ಕೆ ಮಾಡ್ಕೊಂತ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಕ್ರೈಸ್ತ ಬಾಂಧವರಿಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ, ಬೀದರ್ ಜಿಲ್ಲೆ ಪೊಲೀಸ್ನ ವರಿಷ್ಠಾಧಿಕಾರಿಯಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ನಾವು ಈ ಒಂದು ಹಬ್ಬವನ್ನು ಏನಂದರೆ ನಮ್ಮ ದೇಶದಲ್ಲಿರುವಂತಹ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ಏನು ಭಾವನೆ ಇದೆ ಅದನ್ನು ನಾವು ಎಲ್ಲ ಕಡೆಯೂ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ಮುಂದೆನೂ ಕೂಡ ಏನಂದರೆ ಎಲ್ಲ ಬಾಂಧವರು, ಎಲ್ಲ ಸಮಾಜದ ಎಲ್ಲ ಧರ್ಮೀಯರು ಕೂಡ ಏನಂದರೆ ಆಚರಿಸಿಕೊಂಡು ಹೋಗಬೇಕು. ಬೀದರ್ ಅನ್ನುವಂಥದ್ದು ನಿಜವಾಗಿಯೂ ಇಡೀ ದೇಶಕ್ಕೇ ಏನಂದರೆ ಮಾದರಿ ಇರುವಂಥದ್ದು. ನಮ್ಮ ಭಾರತ ಹೇಗೆ ವಿವಿಧತೆಯಲ್ಲಿ ಏಕತೆ ಇದೆ ಅನ್ನುವಂಥದ್ದನ್ನು ನೋಡಬೇಕು ಅಂದರೆ ಅದು ಈ ಬೀದರ್ನಲ್ಲಿ ಬಂದು ನೋಡ್ಬೋದು ತಾವು. ಅಂತಹ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಸೂಪ್ರಿಂಟೆಂಡೆಂಟ್ ಆದಂಥರ ಶ್ರೀ ನೆಲ್ಸನ್ ಅವರು, ಅವ್ರಿಗೆ ನಾವು ಇಲ್ಲಂದರೆ ಇಲ್ಲಿ ಬಂದು ಅವರಿಗೆ ವಿಶ್ ಮಾಡಿದ್ವಿ. ಮತ್ತೆಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ಕೂಡ ನಾವೇನಂದರೆ ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಇವತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳಿದ್ದೀವಿ. ಜೊತೆಗೆ ಸಮುದಾಯ ಪೊಲೀಸಿಂಗ್ನ ಭಾಗವಾಗಿ ಇವತ್ತು ಏನು ಕಮ್ಯುನಿಟಿ ಪೊಲೀಸಿಂಗ್ ನಾವು ಮಾಡ್ತಾಯಿದ್ದೀವಿ, ಅದರ ಭಾಗವಾಗಿ ನಮ್ಮ DSP ರವರಾದಂಥ ಶಿವನಗೌಡರು ಮತ್ತು ಇನ್ಸ್ಪೆಕ್ಟರ್ ಟ್ರಾಫಿಕ್ ಆದಂತಹ ಕಪಿಲ್ ಅವರು ಇವತ್ತು ಉತ್ತಮವಾದ ರೀತಿಯಲ್ಲಿ ಟ್ರಾಫಿಕ್ನ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ನಾಗರಿಕರು ಕೂಡ ಏನಂದರೆ ನಮ್ಮ ಮುಂದೆ ಅದರ ಬಗ್ಗೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಕೂಡ ನಾನು ಏನಂದರೆ ಅಭಿನಂದಿಸ್ತೇನೆ. ಇದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಮಾಜದ ಎಲ್ಲ ಧರ್ಮೀಯರು ಸಹಬಾಳ್ವೆಯೊಂದಿಗೆ ನಾವೆಲ್ಲ ಇರೋದರ ಜೊತೆಗೆ ಏನಂದರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ವಾತಾವರಣವನ್ನು ಸೃಷ್ಟಿಸುವ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ಮತ್ತು ಟ್ರಾಫಿಕನ್ನು ಹಾಗೂ ಅಪರಾಧ ಮುಕ್ತ ಜಿಲ್ಲೆಯನ್ನು ನಾವೆಲ್ಲ ಮಾಡೋಣ ಅಂಥೇಳಿ ಇಲ್ಲಿ ಹೇಳೋದ್ರ ಮೂಲಕ ಮತ್ತೊಮ್ಮೆ ಬೀದರ್ ಜಿಲ್ಲೆಯ ಎಲ್ಲ ನಾಗರಿಕರಿಗೆ, ಕ್ರೈಸ್ತ ಬಾಂಧವರಿಗೆ ಇವತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಏನಂದರೆ ಈ ವಿಷಯ ಬಗ್ಗೆ
ಎಷ್ಟೊಂದು ಎಲ್ಲರೂ ಸಪೋರ್ಟ್ ಸಿಗ್ತಾ ಇದೆ ಇವತ್ತು ಎಲ್ಲ ಸಮುದಾಯದ ಅವ್ರದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಇವತ್ತು ನಮ್ಮ ಕ್ರೈಸ್ತ ಬಾಂಧವರು ಇವತ್ತು ನಗರದ ಎಲ್ಲ ಕಡೆ ಏನಂದರೆ ಹೆಲ್ಮೆಟ್ನ ಧರಿಸಬೇಕು ಅನ್ನುವಂಥ ಒಂದು ಅಭಿಯಾನ ಏನು ಬೀದರ್ ಜಿಲ್ಲೆ ಪೊಲೀಸ್ ಮಾಡಿದ್ದೀವಿ, ಅದಕ್ಕೆ ಸಪೋರ್ಟ್ ಮಾಡಿ ಸಾಕಷ್ಟು ಕಡೆ ಬ್ಯಾನರ್ಗಳನ್ನು ಇವತ್ತು ಅಳವಡಿಸಿದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ಸಾವು ನೋವುಗಳನ್ನು ಕಡಿಮೆ ಮಾಡಬೇಕು, ಅಪಘಾತಗಳನ್ನು ಕಡಿಮೆ ಮಾಡಬೇಕು. ಅದ್ರ ಮೂಲಕ ಏನಂತಂದರೆ ಇವತ್ತು ಈ ಬೀದರ್ ಜಿಲ್ಲೆಯಲ್ಲಿ ಏನಿದೆ ನಾವೊಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಕೆಲಸ ಅವ್ರು ಮಾಡಿದ್ದಾರೆ. ಅವರಿಗೂ ಕೂಡ ನಾನೇನೆಂದರೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.